ಊಟ ಮಾಡ್ತಾ ಎಲ್ಲರೂ ಫುಲ್ ಸುಸ್ತಾಗೋದ್ವಿ, ಯಾರೂ ತಿನ್ನೋಕ್ಕಾಗ್ತಿಲ್ಲ. ಅದರಲ್ಲೂ ಒಂದು ಚಾಲೆಂಜ್ ಆಗಿದೆ, ಇವಳು ಎದುರುಗಡೆ ಕೂತ್ಕೊಂಡು ನಗ್ತಾ ಇದ್ರೆ ಈ ಊಟನೆಲ್ಲ ಒಬ್ಬನೇ ತಿಂದು ಮುಗಿಸ್ತೀನಿ ಅಂತ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಇಷ್ಟು ದಿನ ನಾನು ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದೆ, ಹಾಗಾಗಿ ಯೂಟ್ಯೂಬಿಗೆ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೆ, ಬಟ್ ಯೂಟ್ಯೂಬಿಗೆ ಹಾಕ್ತಾ ಇರಲಿಲ್ಲ. ಇವಾಗ ನಾನು ಬಂದುಬಿಟ್ಟು ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರು ಏನಕ್ಕಂದರೆ ನಾನು ತುಂಬ ದಿನ ಅಂದ್ಕೊಂಡಿದ್ದೆ, ನಾನು ಒಂದು ವೀಡಿಯೋ ಎಡಿಟಿಂಗ್ ಕ್ಲಾಸ್ ಕಲಿಬೇಕು ಅನ್ನೋ ಆಸೆ ಇತ್ತು. ಬಟ್ ಅಮೌಂಟ್ ಅಡ್ಜಸ್ಟ್ ಆಗಿರಲಿಲ್ಲ ಆ ಕೋರ್ಸಿಗೆ ಜಾಯ್ನ್ ಆಗೋಕ್ಕೆ. ಇವಾಗ ಊರಲ್ಲೇ ಇದ್ಬಿಟ್ಟು ಕೆಲಸ ಮಾಡಿ ಅಲ್ಲಿಂದ ಬಂದು ಅಮೌಂಟ್ನ ನಾನು ಇಲ್ಲಿ ಕಟ್ಬಿಟ್ಟು ಜಾಯ್ನ್ ಆಗಿದ್ದೀನಿ. ಕ್ಲಾಸಸ್ ಕೂಡ ನಡೀತಾ ಇದೆ, ಹೋಗ್ತಾ ಇದ್ದೀನಿ. ಇವಾಗ ನಾನು ಪ್ರೆಸೆಂಟ್ ಹೊರಟಿರೋದು, ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋಣ ಅಂತ ಹೊರಟಿದ್ದೆ. ಇವತ್ತು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಗೈಸ್, ಇವಾಗ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ಫ್ರೆಂಡ್ನ ಮೀಟ್ ಆಗೋಕ್ಕೆ. ಇಷ್ಟು ದಿನ ಅಂದ್ಕೊಂಡಿದ್ದೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು ಹಾಗೆ ಹೀಗೆ ಅಂತ, ಬಟ್ ಮಾಡ್ಕೋಬೇಕು ಅನ್ನೋಕ್ಕಿಂತನೂ ಎಕ್ಸಿಕ್ಯೂಟ್ ಮಾಡಬೇಕು ಗೈಸ್. ಅವಾಗಲೇ ಒಂದು ಏನಾದರೂ ಒಂದು ಮಾಡೋಕ್ಕಾಗೋದು. ಅದು ಏನು ಎಕ್ಸಿಕ್ಯೂಟ್ ಮಾಡ್ತೀವಿ ಅದರಿಂದ ಒಂದು ರಿಸಲ್ಟ್ ಬರುತ್ತೆ. ಬಟ್ ಅಂದ್ಕೋಬೇಕು, ಮಾಡಬೇಕು, ಅದು ಯಾವತ್ತೂ ಆಗೋಲ್ಲ. ನಾನು ಇಷ್ಟು ದಿನ ಹಾಗೆ ಅಂದ್ಕೊಂಡಿದ್ದೆ, ಬಟ್ ಇನ್ಮೇಲೆ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಗೈಸ್, ಪ್ಲಾನ್ ಮಾಡ್ಕೊ ಬಂದ್ವಿ ಹೋಗೋಣ ಅಂತ. ಬಟ್ ಇಲ್ಲಿ ನೋಡಿದರೆ ಒಬ್ಬರು ಮಿಸ್ ಆಗಿದ್ದಾರೆ, ಚೆಕ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಅಂತ ನೋಡಿದ್ವಿ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ದೇವ್ರ ಹೆಸರಲ್ಲಿ ದೇವ್ರನ್ನ ಅಲ್ಲಿ ಸ್ಕ್ಯಾನರಿಗೆ ಅಣಿಸ್ಬಿಟ್ಟು ಫೋನ್ ಪೇ ಮಾಡಿ ಅಂತ ಇಟ್ಟಿದ್ದಾರೆ. ನೋಡಿ ಎಂತೆಂಥ ಟ್ಯಾಲೆಂಟ್ ಇರ್ತಾರೆ ನಮ್ಮ ಜನ ಅಂತ. ನೋಡಿ ಇಲ್ಲಿ ಬರೀ ಸ್ಕ್ಯಾನರ್ ಇಟ್ಬಿಟ್ಟು ಅದ್ರ ಮೇಲೆ ದೇವ್ರ ಫೋಟೋ ಇಟ್ಬಿಟ್ಟು ಅಣಿಸಿದ್ದಾರೆ. ನೋಡಿ, ಯಾರು ಸ್ಕ್ಯಾನ್ ಮಾಡೋರಿದ್ರೆ ಮಾಡಿ. ಗೈಸ್, ಇವರಿಗೋಸ್ಕರ ವೆಯ್ಟ್ ಮಾಡಿ ಕತ್ಲೇನೇ ಆಯಿತು. ಬೇರೆ ಕಡೆ ಪ್ಲಾನ್ ಇತ್ತು, ಬಟ್ ಇವರಿಗೇನೋ ಪ್ರಾಬ್ಲಮ್ ಆಗಿಬಿಟ್ಟು ಕಾಲ್ ಪಿಕ್ ಮಾಡ್ತಿರಲಿಲ್ಲ. ಇವಾಗ ಬಂದಿದ್ದಾರೆ. ಇವಾಗ ನಾವು ಕೆಫೆಗೆ ಹೊರಟ್ವಿ, ಅಲ್ಲೂ ಬೇಡ ಅಂದ್ಬಿಟ್ಟು ಇವಾಗ ಒಂದು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೇ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿ ನೋಡ್ಬೇಕು ಏನು ಆರ್ಡರ್ ಮಾಡ್ತಾರೆ ಅಂತ. ನಾವು ಮೆನು ಚಾರ್ಟ್ ಎಲ್ಲ ಓದ್ಬಿಟ್ಟು ಫೈನಲ್ ಆಗಿ ನನಗೆ ಗೊತ್ತಿತ್ತು ಬಿರಿಯಾನಿನೇ ಫಿಕ್ಸ್ ಅಂತ, ಬಿರಿಯಾನಿನೇ ಆರ್ಡರ್ ಮಾಡಿದ್ವಿ. ಇಲ್ಲಿ ನೋಡಿ, ಇವಳು ಕಣ್ಣು ಮುಂದೆ ಬಿರಿಯಾನಿ ಇದ್ಬಿಟ್ಟು ಈರುಳ್ಳಿ ತಿಂತ ಕೂತಿದ್ದಾಳೆ. ಊಟ ಮಾಡ್ತಾ ಎಲ್ಲರೂ ಫುಲ್ ಸುಸ್ತಾಗೋದ್ವಿ, ಯಾರೂ ತಿನ್ನೋಕ್ಕಾಗ್ತಿಲ್ಲ. ಅದರಲ್ಲೂ ಒಂದು ಚಾಲೆಂಜ್ ಆಗಿದೆ, ಇವಳು ಎದುರುಗಡೆ ಕೂತ್ಕೊಂಡು ನಗ್ತಾ ಇದ್ರೆ ಈ ಊಟನೆಲ್ಲ ಒಬ್ಬನೇ ತಿಂದು ಮುಗಿಸ್ತೀನಿ ಅಂತ. ತಿನ್ನಿ ಬ್ರೋ, ಇವಾಗ ತಿನ್ನಿ. ನಗ್ತಾ ಇದ್ರೆ ತಿಂತೀರ ಅಂತ ಚಾಲೆಂಜ್ ಮೇಲೆ ತಗೊಂತಿದ್ದಾರೆ. ನೋಡಿ, ಚಾಲೆಂಜ್ ಮೇಲೆ ಎಲ್ಲ ತಿಂತಾ ಇದ್ದಾರೆ. ಅವಳು ನಗ್ತಾ ಇದ್ರೆ ಎಲ್ಲ ತಿಂತೀನಿ ಅಂತ. ಸ್ಟಾರ್ಟ್ ಆಗಿದೆ. ಯಾಕೋ ಹೋಗ್ಬಿಡ್ತೀನಿ ಅನ್ಸುತ್ತೆ. ಯಾಕೋ ಹೋಗ್ಬಿಡ್ತೀನಿ ಅನ್ಸುತ್ತೆ. ಇಲ್ಲಿರೋದೆಲ್ಲ ಖಾಲಿ ಮಾಡ್ತೀನಿ ಅಂದಿರೋದು ಯಾರು ಗೆಲ್ಸಿದ್ಯಾ? ಹೇಳಿದ್ನ ಇಲ್ವಾ ಡೈಲಾಗ್? ಹೇಳಿದ್ನ ಇಲ್ವಾ? ಹೌದೌದು, ನೀನ್ ಕರೆಕ್ಟ್. ತಿಂದ್ರು ಆಗತ್ತೆ ಬಿಡ, ತಿನ್ನಿ ಸ್ವಲ್ಪನೇ ಇರೋದು. ತಿನ್ನಿ ಆಗಲ್ಲ, ಅಷ್ಟೇ ಇರೋದು. ಆಯ್ತು ಹುಡುಗರು ಸೋಲ್ಬಾರ್ದು, ತಿನ್ನಿ. ಸಕ್ಕತ್ತಿದೆಯಲ್ಲ ಅಲ್ಟಿ. ಹಂಗಾರೆ ಒಂದು ರೈಟಿಂಗ್ ಕೊಡಿ. ಹಾಗಾದ್ರೆ 10 5 ಓಕೆ, ಥ್ಯಾಂಕ್ ಯು. ಅದು ಇವಾಗಲೇ ಸಾಕಾಗೋಗಿದೆ ಅವರಿಗೆ. ತಿಂತೀರಾ? ತಿಂತೀರಾ? ಇದನ್ನೋ ಸೇರಿಸಿ ಅಲ್ಲಿದೆಯಲ್ಲ. ಇದು ಚಾಲೆಂಜ್ ಅಂದ್ರೆ. ನಿಮ್ಮ ಮೇಲೆ ಪ್ರೀತಿ ಎಷ್ಟೊಂದು ಎದ್ದು ಕಾಣ್ತಾ ಇದೆ. ನಿಜವಾಗ ಗ್ರೇಟ್ ಅಂತ ಹೇಳ್ಬೋದು. ಪಾಪ ಅನ್ನಿಸ್ತಿದೆ ಅಂತ ಗೈಸ್. ಪಾಪ ಯಾವ ಕಡೆಯಿಂದ ಮಾಡ್ಬೋಣ ನಾವು.
ಫೈನಲಿ ಇಟ್ಸ್ ಓವರ್ ಗೈಸ್. ತೋರ್ಸಲ್ಲಿ ಖಾಲಿ ಮಾಡಿದ್ದಾರೆ. ಫೈನಲಿ ಕಂಪ್ಲೀಟ್ ಆಗಿದೆ ಚಾಲೆಂಜ್. ಏನು ಒಂದು ಪೀಸ್ ಉಳಿದಿದೆ ಅಷ್ಟೇ. ಹಾಂ, ಒಂದು ಪೀಸ್ ಉಳಿದಿದೆ. ಜ್ಯೂಸ್ ಕುಡಿತೀರಾ? 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 ಜಾಗನೇ ಇಲ್ಲ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕು? ನೋಡಿ ಖುಷಿ ನೋಡಿ, ಹುಡುಗಿ ಮುಖ್ಯದಾರ ಖುಷಿ ನೋಡಿ. ಇಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಬಂದು ನಮ್ಮ ಜೊತೆ ಇವರಿಬ್ರು ಬಂದಿದ್ರು. ಇವ್ರನ್ನ ಪಿ ಜಿ ಹತ್ರ ಡ್ರಾಪ್ ಮಾಡಿ ನಾನು ರೂಮ್ ಕಡೆ ಹೊರಟೆ. ಹಾಗೆ ಬ್ರೋ ನಮ್ಮ ಅಕ್ಕನ ಮನೆ ಹತ್ರ ಬಿಡ್ತೀನಿ ಅಂತ ಹೇಳಿದ್ರು. ಹಾಗೆ ಅವ್ರ ಹತ್ರ ನಾನು ಡ್ರಾಪ್ ಹಾಕ್ಸ್ಕೊಂಡು ನಾನು ಮನೆ ಕಡೆ ಹೊರಟೆ. ಇವತ್ತಿಗಿಷ್ಟೇ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.